ಶಿವರಾಮೇಗೌಡ ಹೇಳ್ಕೊಳ್ಳೋದಕ್ ದೊಡ್ಡ ಮಂತ್ರಿ, ದೊಡ್ಡ ಮನ್ಸ. ಆದ್ರೆ ಇಲ್ಲಿ ಸಾಯ್ತಾ ಬಿದ್ದಿದ್ರುವೆ ನೋಡ್ಕೊಳ್ಳೋದಕ್ಕಿಂದೆ ಎಲ್ರು ನೆಮ್ಮದಿಯಾಗಿ ಮನೇಲಿ ನಿದ್ದೆ ಮಾಡ್ತಾವ್ರೆ. ತಲೆ ಕೆಡಿಸ್ಕೋಬೇಡ ಶಿವರಾಮೇಗೌಡ, ಇವತ್ತು ನಾನು ಬಂದಿದ್ದೀನಿ, ನಿನ್ನೂ ನೆಮ್ಮದಿಯಾಗಿ ಮಲಗಿಸ್ತೀನಿ, ನೋಡ್ತಾ ಇರು. ಎಸ್ ಸರ್. ಬಂದೋಬಸ್ತ್ ಎಲ್ಲ ಹೇಗಿದೆ? ಸಂಪೂರ್ಣವಾಗಿ 2 ಲೇಯರ್ಸ್ ಅಲ್ಲಿ ಕವರ್ ಮಾಡಿದ್ವಿ. ವಿಸಿಟರ್ ಎಂಟ್ರಿ ಹ್ಯಾಕ್ ಕಂಟ್ರೋಲ್ ಮಾಡ್ತಿದ್ದೀರಾ ಸರ್? ಎಮರ್ಜೆನ್ಸಿ ಕೇಸ್ ಇದ್ರೆ ಮಾತ್ರ ಅಲೌ ಮಾಡ್ತಾ ಇದ್ದೀವಿ. ಮನೆಯವ್ರನ್ನ ಬಿಟ್ಟು ಉಳಿದಿರೋರು ಯಾರೇ ಬಂದ್ರು ಪ್ರಾಪರ್ ಆಗಿ ಚೆಕ್ ಮಾಡಿ ವ್ಯಾಲಿಡ್ ರೀಸನ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾ ಇದ್ದೀವಿ. ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇಲ್ಲ ತಾನೇ? ಸರ್, ಮಿನಿಸ್ಟರ್ ಇರೋ ವಾರ್ಡ್ ಸುತ್ತಮುತ್ತ ಅವ್ರ ಮನೆಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಅಲೌ ಮಾಡಿಲ್ಲ ಸರ್. ಪ್ರತಿ ಅರ್ಧ ಗಂಟೆಗೆ ಒಂದ್ಸಲ ವಾರ್ಡ್ ಸುತ್ತಮುತ್ತ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಸರ್. ಮುಂದೆ ಕೂಡ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ನೀವು ಅಲರ್ಟ್ ಆಗಿರ್ಬೇಕು. ಅವ್ರ ಮನೆಯವ್ರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಮಾಡ್ಕೊಡ್ಬೇಡಿ. ಎಸ್ ಸರ್. ಬನ್ನಿ ಹೋಗೋಣ. VIP ಬಾರ್ಡು ಇದೆ ಅಲ್ವೇ? ಹಂಗಾರೆ ಶಿವರಾಮೇಗೌಡ ಇಲ್ಲೇ ಇರೋದು. ಈಟ ದಿನ ನೀನ್ ಬೇರೆಯವ್ರಿಗೋಸ್ಕರ ಬದುಕಿದ್ದೆ ಶಿವರಾಮೇಗೌಡ, ಇದೊಂದೇ ಒಂದ್ ಕಿತ ನನ್ಗೋಸ್ಕರ ಪ್ರಾಣ ಬಿಟ್ಬಿಡು. ಯಾಕೆಂದ್ರೆ ಒಳ್ಳೆಯವರು ಜಾಸ್ತಿ ದಿನ ಬದುಕಿರ್ಬಾರ್ದು. ಕತ್ತಿ ಇಡ್ಲ ಒಳಿಕೆ, ಕತ್ತಿ ಒಳಿಕಿಡು. ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಳಕ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಇರತ್ತವ, ನೀನ್ ನೆಮ್ಮದಿಯಾಗಿದ್ದಿದ್ರೆ ನಾನು ಒಟ್ಟಿಲ್ಲಿ ನೆಮ್ಮದಿಯಾಗೇ ಇರ್ತಿದ್ದೆ. ಈಗ ನೀನ್ ನನಗೆ ಕೊಡ್ತಾ ಇರೋ ಟೆನ್ಷನ್ ಒಳಗ್ ಮಡಿಕೊಂಡು ಹೆಂಗ್ಲ ನೆಮ್ಮದಿಯಾಗಿರ್ಲಿ? ಅದಕ್ಕೆ ಆ ಟೆನ್ಷನ್ ಕೊಡ್ತಿದ್ದ ಒಂದು ತಲೆನೇ ತೆಗಿಬೇಕು ಅಂತ ಬಂದಿರೋದು. ನಮ್ಮ ಮಾದಿಗೆ ಮುಳ್ಳಾಗಿರೋನ್ನ ಸಾಯಿಸಿದ್ರೇನೆಯ ನಾವು ನೆಮ್ಮದಿಯಾಗಿರಕ್ ಸಾಧ್ಯ. ಸುಭಾಷ, ಹಂಗ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅವನ್ನ ಸಾಯಿಸಿ ನೀನ್ ನೆಮ್ಮದಿಯಾಗಿರಕ್ ಆಯ್ತದೇನ್ಲ? ಬದುಕಿದ್ರೆ ನಮ್ಮನ್ನೆಲ್ಲ ಬದುಕಾಕ್ಬಿಟ್ಟಾನೆ. ಲೇ ಸುಭಾಷ, ನಿನ್ ತಲೆಲಿ ಮೆದ್ಲದ ಇಲ್ಲ ಎಮ್ಮೆ ಸಗಣಿ ಅದ? ಸುಭಾಷ, ನಿಮ್ಮ ದೊಡ್ಡಪ್ಪ ದೊಡ್ಡವರು, ಅದು ಅಲ್ಲದೆ ರಾಜ್ಯದ ಮಂತ್ರಿ. ನಿಮ್ ದೊಡ್ಡಪ್ಪನಿಗೋಸ್ಕರ ಪೊಲೀಸ್ನವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾವ್ರೆ.
ತಪ್ಪಿ ತಪ್ಪಿ ನೀನೇನಾದ್ರೂ ಅವ್ರನ್ನ ಸಾಯಿಸಕ್ ಹೋಗಿರೋ ಗೊತ್ತಾದ್ರೆ ಈ ನನ್ ಸೂಕ್ಯ ಬಿಡ್ತಾರೇನ್ಲಾ? ಅಮ್ಮ ನೀನೇನು ಚಿಂತೆ ಮಾಡಬೇಡ, ಯಾರಿಗೂ ಗೊತ್ತಾಗ್ದಂಗೆ ಆ ಶಿವರಾಮೇಗೌಡನ್ ಮುಗ್ಸಾಕ್ಬಿಡ್ತೀನಿ. ಬೇಡ ಸುಭಾಷ, ಬೇಡ ಕಣೋ. ಇದು ಒಂದು ಕಿತ ನನ್ ಮಾತು ಕೇಳಿ ನೋಡು. ನಿನ್ ಕೈ ಮುಗಿತೀನಿ ಕೊಡು, ನಿನ್ ಕಾಲ್ಗೂ ಬೀಳ್ತೀನೋ. ಬೇಡ ಮಗನೇ, ನಿನ್ ಬಾಳ್ ನೀನ್ ಹಾಳು ಮಾಡ್ಕೋಬೇಡ. ನನಗಿರೋ ನೀನು ಒಬ್ಬನೇ ಕಣೋ. ಸುಭಾಷ, ನಿನ್ಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಸತ್ತೆ ಹೋಯ್ತೀನಿ ಕಣೋ. ಬೇಡ ಕಣೋ, ಇದು ಒಂದೇ ಒಂದು ಕಿತ ನನ್ನ ಮಾತು ಕೇಳ್ಬಿಡಪ್ಪ. ನೀನ್ ಜಾಣ ಅಲ್ವಾ? ಆದ್ರೆ ಅವ್ನು ನನ್ನನ್ನ ನಿನ್ನಿಂದ ದೂರ ಮಾಡ್ಲಿಲ್ವೇ, ಅದಕ್ಕೇನ್ ಮಾಡೋದು? ಸುಭಾಷ, ನೀನ್ ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ ಕಣ್ಲ. ಒಸಿ ದಿವಸ ನನಗೆ ಕಾಲ ಅವಕಾಶ ಕೊಡು. ನೋಡು, ಎಲ್ಲನೂ ನಾನ್ ಸರಿ ಮಾಡ್ತೀನಿ ಕಣ್ಲ. ನಾನು ಇದೀನಿ ತಾನೆ. ಕೋಪ ದ್ವೇಷ ಎಲ್ಲ ಇರ್ಬೇಕು ಕಣ್ಲ, ದಿಟ್ಟ. ಆದ್ರೆ ಯಾರನ್ನೋ ಸಾಯಿಸಿ ಅದ್ರಲ್ಲಿ ನಾವು ತೊಂದ್ರೆಗೆ ಸಿಕ್ಕಾಕೊಳ್ಳೋ ತರಕ್ ಹೋಗ್ಬಾರ್ದು. ಬೇಡ ಮಗನೆ, ನನ್ ಮುತ್ತು ಮಗ ಅಲ್ವಾ ನೀನು? ನಾನು ಹೇಳೋದನ್ನ ಕೇಳ್ತೀಯ ತಾನೆ? ನಿಮ್ಮಮ್ಮ ಹೇಳ್ತಿರೋದು ನೀನ್ ಒಳ್ಳೇದಕ್ಕೆ ಕಣ್ಲ. ಎಲ್ಲ ಸರಿ ಮಾಡೋದಕ್ಕೆ ನನಗ್ ಬಿಟ್ಬಿಡು, ನಾನ್ ಮಾಡ್ತೀನಿ. ಅರ್ಥ ಮಾಡ್ಕೊಳಪ್ಪ ಸುಬ್ಬ. ಅಲ್ಲೆಲ್ಲ ಇದು ಮಾಡಿದ್ದೀರಾ? ಎಲ್ಲ ನೋಡ್ಕೊಂಡಿದ್ದೀರ ತಾನೆ? ಯಾರು ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ಟೈಮ್ ಹತ್ರ ಬಂದಾಯ್ತು ಶಿವರಾಮೇಗೌಡ. ಸರ್, ನಾನು ಶಿವರಾಮೇಗೌಡ್ರ ತಮ್ಮನ ಹೆಂಡತಿ, ಇವ್ ನನ್ ಮಗ. ಆವತ್ತು ನಿಮ್ಮ ಮಟ್ಟಿಗೆ ಬಂದಿದ್ರಲ್ಲ. ಮರ್ತೋಗಿದ್ದೆ ಅಂದಾಗೆ. ಮೇಡಮ್, ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ. ವಾರ್ಡತ ಸೆಕ್ಯೂರಿಟಿ ನೇಮಕ ಮಾಡ್ಬೇಕಾ? ಮಾಡಿದ್ರೆ ಒಳ್ಳೇದು. ಬೇಡ ಸರ್, ನಾವಿರ್ತೀವಲ್ಲ ನೋಡ್ಕೊಳಕ್ಕೆ. ಅದು ಅವ್ರಿದ್ರೆ ನಮ್ಗೊಂಥರ ಡಿಸ್ಟರ್ಬೆನ್ಸು. ಸುಮ್ಮನೆ ಯಾಕೆ ಅಂತ ನಾವೇ ನೋಡ್ಕೋತೀವಿ ಅಲ್ವೇನಮ್ಮ? ಪ್ರತಿಯೊಬ್ಬರು ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದಾರೆ. ಇನ್ ಕೇಸ್ ಏನಾದ್ರು ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್, ನೀವೇನು ತಲೆನೇ ಕೆಡಿಸ್ಕೋಬೇಡಿ. ನಾನೇ ಮುಂದೆ ನಿಂತು ಎಲ್ಲ ಮುಗಿಸ್ತೀನಿ ಬಿಡಿ. ಅಂದ್ರೆ ನೋಡ್ಕತೀನಿ ಅಂತ ಅರ್ಥ. ಸರಿ. ನೋಡ್ದಾ, ನಿಮ್ ದೊಡ್ಡಪ್ಪಂಗೆ ಹೆಂಗದೆ ಸರ್ಪಗಾವ್ಲು ಅಂತ. ಅದಕ್ಕೆ ಕಣಪ್ಪ, ನನ್ ಮಾತ್ ಕೇಳಪ್ಪ. ಇವೆಲ್ಲ ಬೇಡ, ಮನೆಗೆ ಹೊಂಟೋಗೋಣ ಬಾ. ನೀನ್ ಹಿಂಗ್ ಯಾಕೆ ಕೇಳ್ತಾ ಇದೀಯ ಅಂತ ನಂಗೆ ಅರ್ಥ ಆಯ್ತು ಕಣಮ್ಮ. ನೀನೇನ ಇಲ್ಲಿಗೆ ಬರ್ತೆ ಹೋಗಿದ್ದಿದ್ರೆ ದೊಡ್ಡ ಕೆಲಸ ಮಾಡ್ಕೊಬಿಡ್ತಾ ಇದ್ದೆ. ನೀನೇ ಬಂದು ಎಲ್ಲ ಕಾಪಾಡ್ಬಿಟ್ಟೆ ಕಣಮ್ಮ. ಈಗ್ಲಾದ್ರೂ ನೀನ್ ತಪ್ಪು ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಲ್ಲ ಮಗನೆ, ನಂಗಷ್ಟೇ ಸಾಕು. ಬಂದ್ಬಿಡಪ್ಪ, ಮೊದ್ಲಿಂದ ಹೊಟ್ಟೋಗೋಣ. ಸುಭಾಷ, ದ್ವೇಷ ತೀರ್ಸ್ಕೊಳಕ್ಕೆ ಅವನನ್ನ ಸಾಯಿಸೋದು ಒಂದೇ ದಾರಿಯಲ್ಲ. ಅದಕ್ಕೆ ಬೇಕಾದಷ್ಟು ದಾರಿ ಅದೇ ಕಣ್ಲ. ನಾನಿದ್ದೀನಲ್ವಾ, ನಾನು ನೋಡ್ಕೊತೀನಿ. ನಿನ್ನ ಆ ಕುರ್ಚಿ ಮೇಲೆ ಕೂರ್ಸೋದೆ ನನ್ ಗುರಿ ಕಣ್ಲ. ಅದ್ ನಿನಗೂ ಸಂದಾಗ ಗೊತ್ತು. ಸರಿ ಅಮ್ಮ, ನೀನ್ ಈಗ ಧೈರ್ಯ ಕೊಟ್ಟೆ ಅಲ್ವೇ, ನಾನ್ ದುಡ್ಕಕ್ಕಿಲ್ಲ ಬಿಡು. ಇನ್ಮ್ಯಾಕೆ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ನಡ್ಕತೀನಿ. ಇದು ಕಣ್ಲ ನನ್ ಮಗ ಅಂದ್ರೆ. ನನ್ ಬಂಗಾರ ನೀನು. ನಾನು ಹೇಳೋದನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನಡಿಯಮ್ಮ. ಯಾಕ್ಲಾ? ಅಮ್ಮ, ನಾನು ಇಲ್ಲಿಂದ ಹೋಗ್ಬಿಟ್ರೆ ಅವನ್ ಬದುಕ್ ಬಿಡ್ತಾನಲ್ವೇ? ಸುಭಾಷ, ಅವನನ್ನ ಮುಗಿಸ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಒಳಗಿರಮ್ಮ. ಸುಭಾಷ, 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 ಸುಭಾಷ,
ಬೇಡ ಸುಭಾಷ, ಈ ವಿಷಯದಲ್ಲಿ ಆಟ ಆಡ್ಬೇಡ. ಬಾಗಲ್ ತೆಗಿ. ಏಟ್ ಬುದ್ಧಿವಾದ ಹೇಳಿದ್ರು ಆಟೆಯ, ನನ್ನ ನಿರ್ಧಾರ ಮಾತ್ರ ಬದಲಾಗಕ್ಕಿಲ್ಲ. ನೀನಲ್ಲ, ಅದ್ಯಾವ್ರು ಬಂದ್ರುವೆ ಇವತ್ತು ಶಿವರಾಮೇಗೌಡನ್ ಕಾಪಾಡಕ್ ಆಗಕ್ಕಿಲ್ಲ. ಬೇಡ ಸುಭಾಷ. ಸುಭಾಷ, ಹೇಳ್ತಾ ಇದ್ದೀನಿ ನನ್ನ ಮಾತುಗಳು. ಬಾಗಲ್ ತೆಗಿ. ಯಾರಾದ್ರೂ ಇದೀರಾ ಇಲ್ಲಿ? ಒಂದ್ ಸ್ವಲ್ಪ ಕದೆ ತೆಗೀರಿ. ಏ ಶಿವರಾಮೇಗೌಡ, ಇವತ್ತು ನಮ್ಮಮ್ಮ ಅಲ್ಲ ನಿಮ್ಮಮ್ಮ ಬಂದ್ರುವೆ ನನ್ನ ಕೈಲಿಂದ ನಿನ್ನ ಉಳ್ಸೋದಕ್ ಸಾಧ್ಯ ಇಲ್ಲ. ಏನ್ ಮಾಡ್ಲಿ? ಎಂತ ಕೆಲ್ಸ ಮಾಡ್ದ? ನಾಗ್ಯವನೇ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಇಲ್ಲ. ಸುಭಾಷ, ಏ ಸುಭಾಷ, ಟೇಮ್ ಹತ್ರ ಬಂದಾಯ್ತು ಶಿವರಾಮೇಗೌಡ. ಈಗ ಒಳಗ್ ಬರ್ತೀನಿ, ಅಂದು ನಿನ್ ಕತೆ ಮುಗಿಸ್ತೀನಿ. ಯಾರಾದ್ರೂ ಆಚೆಯಿಂದ ಕದೆ ತೆಗಿತೀರಾ? ಇವತ್ತಿಗೆ ನಿನ್ನ ಕತೆ ಮುಗೀತು ಶಿವರಾಮೇಗೌಡ. ನನ್ನನ್ನೇ ಮನೆಯಿಂದ ಆಚೆ ಹಾಕಿಸ್ತೀಯ. ಅಲ್ಲೇನಾದ್ರೂ ಹೋಗಿ ಇವ್ನ ಅನಾಹುತ ಮಾಡ್ಬಿಟ್ರೆ? ಅಯ್ಯೋ, ಯಾರಿಗಾದ್ರೂ ಕೇಳಿಸ್ತಾಯ್ತಾ? ಒಂಚೂರು ಕದೆ ತೆಗೀರಿ. ನಿಮ್ಮ ದೊಡ್ಡಪ್ಪ ದೊಡ್ಡವರು, ಅದು ಅಲ್ಲದೆ ರಾಜ್ಯದ ಮಂತ್ರಿ. ಅವ್ರನ್ನ ಕೊಂದು ಬಿಟ್ರೆ ನಿಮ್ಗೆ ಸುಮ್ಕೆ ಬಿಡ್ತಾರೇನೋ?